ಬಂಗಾಳದಲ್ಲಿ ಮೋದಿ ಮೇನಿಯಾ ಶುರುವಾಗಿದೆ. ದೀದಿ ಕೋಟೆಯನ್ನ ಛಿದ್ರ ಮಾಡಿದ್ದಾರೆ ಮೋದಿ. 197 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲಿಸಿರುವುದು ಬಿಜೆಪಿ. ಅತಿ ದೊಡ್ಡ ಗೆಲುವು. ಈ ಒಂದು ಗೆಲುವನ್ನ ಈ ಒಂದು ದಶಮಾನದ ಎಲೆಕ್ಟ್ರೋಲ್ ಕ್ರಾಂತಿ ಅಂತ ಕರೀತಾ ಇದ್ದಾರೆ. 197 ಸ್ಥಾನಗಳಲ್ಲಿ ಗೆಲುವನ್ನ ದಾಖಲು ಮಾಡಿರುವಂತದ್ದು ಬಿಜೆಪಿ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 91 ಸ್ಥಾನಗಳಿಗೆ ತೃಪ್ತಿ ಪಟ್ಟಿದೆ ಮಮತಾ ಬ್ಯಾನರ್ಜಿ ಅವರ ಪಕ್ಷ. ಆಡಳಿತ ವಿರೋಧಿ ಅಲೆಯ ಲಾಭವನ್ನ ಬಿಜೆಪಿ ಪಡೆದುಕೊಂಡಿದೆ. 197 ಸ್ಥಾನಗಳಲ್ಲಿ ಜಯಬೇರಿಯನ್ನ ದಾಖಲಿಸಿರುವುದು ಯಾರೂ ಊಹೆ ಮಾಡಿರಲಿಲ್ಲ. ಈ ಒಂದು ರಿಸಲ್ಟ್ ಅನ್ನ, ಈ ಒಂದು ಡಿಜಿಟ್ ಅನ್ನ 91 ಸ್ಥಾನ ಟಿಎಂಸಿ ಪಡೆದುಕೊಂಡ್ರೆ 197ರಲ್ಲಿ ಬಿಜೆಪಿ ಗೆಲುವನ್ನ ದಾಖಲಿಸಿದೆ. ಅಭೂತಪೂರ್ವ ಗೆಲುವನ್ನು ದಾಖಲು ಮಾಡಿರುವಂಥದ್ದು ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ನೋಡ್ತಾ ಇದ್ದೀವಿ ನಾವು. ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಈ ಒಂದು ಪಶ್ಚಿಮ ಬಂಗಾಳದ ವಿಧಾನಸಭೆಯ ಎಲೆಕ್ಷನ್. 2016ರಲ್ಲಿ 3 ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿ 2021ರಲ್ಲಿ 77 ಸ್ಥಾನವನ್ನು ಗೆಲ್ಲುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಈಗ 197 ಸ್ಥಾನ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಮತ್ತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪಟೇಲ್ ರೇ, ನಾನು ಹೇಳ್ತಾ ಇದ್ದೆ 2016ರಲ್ಲಿ 3 ಸ್ಥಾನಕ್ಕೆ ಸೀಮಿತ ಆಗಿದ್ದಂತ ಬಿಜೆಪಿ 2021ರಲ್ಲಿ 77 ಸ್ಥಾನವನ್ನು ಗೆಲ್ಲುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಈಗ ಅದು 197 ಸ್ಥಾನವನ್ನ ಕನ್ವರ್ಟ್ ಆಗಿದೆ. ಸೊ ಇದನ್ನ ನೋಡ್ತಾ ಇದ್ರೆ ಆಶ್ಚರ್ಯ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ ಅಂತ ಹೇಳಬಹುದಾ ಬಿಜೆಪಿ ಇದು? ಅಫ್ಕೋರ್ಸ್ ಉಗಾರ್, ಯಾಕಂತ ಹೇಳಿದ್ರಲ್ಲಿ ಕಳೆದ 15 ವರ್ಷಗಳಿಂದಲೂ ಕೂಡ ದೀದಿ ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿದಿದ್ರು. ಆನೆ ನಡೆದಿದ್ದೇ ದಾರಿ ಅನ್ನುವ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿತ್ತು ಮತ್ತು ಅಲ್ಲಿನ ಸ್ಥಳೀಯ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಅದು ಟಿ.ಎಂ.ಸಿ ಸರ್ಕಾರದ ಭಾಗವಾಗಿ ಮಾಡಿದ್ರು ಮತ್ತು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅಲ್ಲಿನ ಕಾನೂನು ಸುವ್ಯವಸ್ಥೆ ಮತ್ತು ಪೊಲೀಸರು ಟಿ.ಎಂ.ಸಿ ಆಡಳಿತದ ಆಜ್ಞೆಯಂತೆ ನಡೀತಿತ್ತು. ಪ್ರಮುಖವಾಗಿ ಅಲ್ಲಿ ಹಿಂಸಾಚಾರದ ಬಗ್ಗೆ ಕೂಡ ಪದೇ ಪದೇ ಚರ್ಚೆ ಆಗಿತ್ತು ಮತ್ತು ಅಲ್ಲಿನ ಜನಸಾಮಾನ್ಯರು ಕೂಡ ಮತ್ತು ಎಲ್ಲೊಂದು ಕಡೆ ಸಣ್ಣ ಸಮುದಾಯದವರು ಕೂಡ ಮಮತಾ ಬ್ಯಾನರ್ಜಿಯವರ ಆಡಳಿತದ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರಮುಖವಾಗಿ ಅಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇಲ್ಲಿ ಕಾಣ್ತಾ ಇತ್ತು. ಕಳೆದ 10 ವರ್ಷಗಳಿಂದ ಕೂಡ ಭಾರತೀಯ ಜನತಾ ಪಕ್ಷ ಅಲ್ಲಿ ಬೂತ್ ಮಟ್ಟದಲ್ಲಿ ಕೇಡರ್ ಅನ್ನು ಸೃಷ್ಟಿ ಮಾಡ್ತು. ಆ ಮುಖಾಂತರ ಮಮತಾ ಬ್ಯಾನರ್ಜಿಯವರ ಆಡಳಿತ ವಿರೋಧಿ ಅಲೆ ಅಲ್ಲಿನ ಹಿಂಸಾಚಾರ, ನಿರುದ್ಯೋಗ ಸಮಸ್ಯೆ, ಭ್ರಷ್ಟಾಚಾರ ವ್ಯವಸ್ಥೆ ಬಗ್ಗೆ ಮನೆಗಳಲ್ಲಿ ಮುಟ್ಟುವಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಶಸ್ವಿಯಾದರು. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ನಿರಂತರವಾಗಿ ಕಳೆದ 6 ತಿಂಗಳಿಂದಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿಯನ್ನು ಮಾಡಿದರು. ಆ ರ್ಯಾಲಿಯಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳದ ಆಡಳಿತ ವೈಖರಿ, ಭ್ರಷ್ಟಾಚಾರದ ವ್ಯವಸ್ಥೆ ಮತ್ತು ಅಲ್ಲಿನ ಪಡಿತರ ಭ್ರಷ್ಟಾಚಾರ ಮತ್ತು ಶಿಕ್ಷಕರ ನೇಮಕಾತಿಯ ಭ್ರಷ್ಟಾಚಾರ ವಿಚಾರವನ್ನು ಮುನ್ನೆಲೆಯಲ್ಲಿ ತಂದುಕೊಟ್ರು ಮತ್ತು ಬಾಂಗ್ಲಾ ವಲಸಿಗರನ್ನು ಇಟ್ಕೊಂಡು ಅವರನ್ನು ಮತದಾರನಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಬಾಂಗ್ಲಾದವರಿಗೆ ಹೊಸ ಭರವಸೆಯಾಗಿ ಭಾರತೀಯ ಜನತಾ ಪಕ್ಷ ಕಾಣ್ತು. ಸೋಮೇಂದ್ರ ಅವರಿಗೆ ಕಳೆದ 3 ವರ್ಷಗಳಿಂದಲೂ ಕೂಡ ಅಲ್ಲಿ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತೇಳಿ ಸೂಚನೆ ಕೊಟ್ಟಂತ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಮನೆಗಳಲ್ಲಿ ಕೂಡ ಕೆಲಸ ಮಾಡುವಂತೆ ಮತ್ತು ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ ಹೋಗುವಂತೆ ಸೂಚನೆ ಕೊಟ್ಟರು. ಹಾಗಾಗಿ ಸೋಮೇಂದ್ರ ಅಧಿಕಾರಿಯವರು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಹಿಂಸಾಚಾರ ಮತ್ತು ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಜನರಿಗೆ ಮನಮುಟ್ಟುವಂತೆ ತಲುಪಿಸಿದರು. ಪ್ರಮುಖವಾಗಿ ಬಿಜೆಪಿ ಕೂಡ ಹಲವಾರು ಘೋಷಣೆಗಳನ್ನು ಮಾಡಿತು. ಪ್ರಮುಖವಾಗಿ ಅಲ್ಲಿನ ಜನಸಾಮಾನ್ಯರು, ನೌಕರರಿಗೆ ಮತ್ತು ಮಹಿಳೆಯರಿಗೆ ಅನೇಕ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿತು ಮತ್ತು 1 ಕೋಟಿ ಉದ್ಯೋಗದ ಸೃಷ್ಟಿಯ ಭರವಸೆಯನ್ನು ಕೊಡ್ತು ಮತ್ತು ಕೇಂದ್ರದ ಯೋಜನೆಗಳು ಮತ್ತು ಸಂಕಲ್ಪ ಪತ್ರ ಅಂತೇಳಿ ಒಂದಷ್ಟು ಚುನಾವಣಾ ಭರವಸೆಗಳನ್ನು ಕೂಡ ಘೋಷಣೆಯನ್ನು ಮಾಡ್ತು. ಈ ಎಲ್ಲದರ ನಡುವೆ ಕೂಡ ಅಲ್ಲಿ ಅಲ್ಪಸಂಖ್ಯಾತ ಮತಗಳ ವಿಭಜನೆ, ಎಸ್.ಐ.ಆರ್ ಸೇರಿದಂತೆ ಮತ್ತು ಹಿಂಸಾಚಾರಗಳು ಸೇರಿದಂತೆ ಮತ್ತು ಅಲ್ಲಿ ಕಳೆದ 40 ವರ್ಷಗಳ ಸುಮಾರು 27 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಮ್ಯುನಿಸ್ಟರು ಕೂಡ ಎಲ್ಲೊಂದು ಕಡೆ ಬಲಪಂಥೀಯರಾಗಿ ಪರಿವರ್ತನೆ ಆಗಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ದೀದಿರವರು ಎಲ್ಲೊಂದು ಕಡೆ ಚುನಾವಣಾ ಆಯೋಗದ ವಿರುದ್ಧ ಪದೇ ಪದೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಮತ್ತು ಕೋರ್ಟ್ಗಳಲ್ಲಿ ಮುಖಾಂತರ ದಾವೆಗಳನ್ನು ಹೂಡುವಂಥದ್ದು ಮತ್ತು ಬಾಂಗ್ಲಾ ವಲಸಿಗರನ್ನ ತಮ್ಮ ಮತದಾರರಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಎಸ್.ಐ.ಆರ್ ಕೂಡ ಎಲ್ಲೊಂದು ಕಡೆ ಏನು ಚುನಾವಣಾ ವ್ಯವಸ್ಥೆಯಲ್ಲಿ ಎಲ್ಲೊಂದು ಕಡೆ ಮಮತಾ ಬ್ಯಾನರ್ಜಿ ಎಸ್.ಐ.ಆರ್ ಆಗಿದ್ರೆ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಹಾಕಿದ್ರು. ಅಲ್ಲಿ ಪ್ರಮುಖವಾಗಿ ಬಾಂಗ್ಲಾ ವಲಸಿಗರು ಮತ್ತೆ ಮತದಾರರಾಗಿದೆ ಅಂತೇಳಿ ಗಂಭೀರ ಆರೋಪ ಇತ್ತು.
ಬಂತು ಮತ್ತು ವಲಸಿಗರನ್ನು ಹೊರಗಟ್ಟುವ ಭರವಸೆಯನ್ನು ಕೊಟ್ಟರು ಮತ್ತು ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವ ಭರವಸೆಯನ್ನು ಕೊಟ್ಟರು, ಉದ್ಯೋಗ ನೀಡುವ ಭರವಸೆಯನ್ನು ಭಾರತೀಯ ಜನತಾ ಪಕ್ಷ ಕೊಟ್ಟು ಮತ್ತು ಅಲ್ಲಿನ ನೌಕರರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಂದಷ್ಟು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿತು. ಇವೆಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಹಿಂಸಾಚಾರ ಮತ್ತು ಭ್ರಷ್ಟಾಚಾರದ ಗಂಭೀರ ಆರೋಪಗಳು, ಪಡಿತರ ಚೀಟಿ ಭ್ರಷ್ಟಾಚಾರ ಮತ್ತು ಶಿಕ್ಷಕರ ನೇಮಕಾತಿ ಭ್ರಷ್ಟಾಚಾರಗಳು ಕೂಡ ಅಲ್ಲಿ ಮುನ್ನೆಲೆಗೆ ಬಂತು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಹೋರಾಟದ ಭಾಗವಾಗಿ ಇವತ್ತು ಅತಿ ದೊಡ್ಡ ಜಯಬೇರಿಯನ್ನು ಬಾರಿಸಿರ್ತಕ್ಕಂಥದ್ದು.